ಸ್ವೀಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ನಾನು ಇವಾಗ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿತಾ ಇದ್ದೇನೆ. ಈ ಒಂದು ಬಿಸಿ ನೀರು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಹಾಗೆಯೇ ಸ್ವಲ್ಪ ಬಿಸಿ ನೀರನ್ನು ಕುಡಿತಾ ಹಾಗೆ ಮೊಬೈಲನ್ನು ಸ್ವಲ್ಪ ಹೊತ್ತು ನೋಡ್ತಾ ಕೂತ್ಕೊಂಡೆ. ನಂತರ ಇವಾಗ ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಬೇಗ ರೆಡಿ ಆಗಬೇಕು, ಯಾಕಂದರೆ ಮಗಳು ಕಾಲೇಜಿಗೆ ಹೋಗ್ತಲಲ್ವ. ಸೊ ಹಾಗಾಗಿ ಅವಳಿಗೂ ಕೂಡ ಬ್ರೇಕ್ಫಾಸ್ಟ್ ಕಳಿಸ್ಬೇಕು ಮಧ್ಯಾಹ್ನದ ಊಟಕ್ಕೆ. ಸೊ ಹಾಗಾಗಿ ಇವಾಗ ನಾನು ನೀರು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೆ. ಇದು ಬಂದುಬಿಟ್ಟು ನಾನು ಸೋಮವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಸಂಡೇ ಮಾಡಿರುವಂಥ ಚಿಕನ್ ಸಾಂಬಾರು ಕೂಡ ಇತ್ತು. ಆ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಇದನ್ನು ನಾನು ರೆಡಿ ಮಾಡಿಕೊಂಡೆ. ನಂತರ ನಾನು ಬ್ರೇಕ್ಫಾಸ್ಟೆಲ್ಲ ಮುಗಿಸಿದ ನಂತರ ಸ್ವಲ್ಪ ಅಡುಗೆ ಎಣ್ಣೆ ಕೂಡ ಖಾಲಿಯಾಗಿತ್ತು. ಸೊ ಹಾಗಾಗಿ ಇವಾಗ ಅದನ್ನು ಕೂಡ ಫಿಲ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದು ಈ ಬಾಟಲಿಗೆ 1 ಲೀಟರ್ ಕಂಪ್ಲೀಟಾಗಿ ಫುಲ್ ಹಿಡಿಯುತ್ತೆ. ಒಂದು ಸಲ ಹಾಕಿಟ್ಕೊಂಡ್ರೆ ನನಗೆ 1 ವಾರದ ತನಕ ಬರುತ್ತೆ ಇದು. ಹಾಗೆಯೇ ಇವಾಗ ಇದನ್ನು ಫಿಲ್ ಮಾಡಿಕೊಂಡೆ. ಆದ ನಂತರ ನಾನು ಸ್ವಲ್ಪ ಈ ರೀತಿ ಟಿಶ್ಯೂ ಪೇಪರಲ್ಲಿ ಇದನ್ನು ನಾನು ಸ್ವಲ್ಪ ಒರೆಸ್ಕೊಳ್ತಾ ಇರ್ತೇನೆ. ಯಾಕಂದರೆ ಇದು ಆಯಿಲೆಲ್ಲ ನಾವು ಯಾವುದಕ್ಕೆ ಒಂದು ಅಪ್ಲೈ ಮಾಡಿದ ತಕ್ಷಣ ನಾನು ಇದನ್ನು ಒರೆಸ್ಕೊಳ್ತಾ ಇರ್ತೇನೆ. ಇಲ್ಲಾಂದರೆ ಫುಲ್ ಬಾಟಲ್ ಹೊರಗಡೆ ಫುಲ್ ಜಿಡ್ಡಾಗಿರುತ್ತೆ. ಹಾಗಾಗಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂತೂ ನಿಲ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು. ಹಾಗೆಯೇ ಇವಾಗ ನಾನು ಬೆಡ್ರೂಮೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಇದು ಬಂದುಬಿಟ್ಟು ಈ ಮಸ್ಕಿಟೋ ನೆಟ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸಿರುವಂಥದ್ದು. 399 ರುಪೀಸೋ 350 ಎಷ್ಟೋ ಕೊಟ್ಟಿದ್ದೇನೆ, ಸರಿಯಾಗಿ ನೆನಪಿಲ್ಲ. ಚೆನ್ನಾಗಿದೆ. ಹಾಗೆಯೇ ಬೆಳಗ್ಗೆ ನಮ್ಮ ಮನೆಯವರು ಫಿಶ್ ತಂದು ಕೊಟ್ಟು ಹೋಗಿದ್ರು, ಬಾಂಗ್ಡೆ ಫಿಶ್ಶು. ಹಾಗೆಯೇ ಇವಾಗ ಇದು ಫಿಶನ್ನು ಕೂಡ ಇವಾಗ ಕಟ್ ಮಾಡಿ ಸಾಂಬಾರು ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಫ್ರೆಶ್ ಆಗಿತ್ತು ಫಿಶ್ಶು. ಹಾಗೆಯೇ ನಾನಿವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸಾರು ಮಾಡೋ ಪಾತ್ರೆದಲ್ಲೇ ಮಾಡ್ಕೊಳ್ತಾ ಇಲ್ಲ, ಈ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಇಲ್ಲಿ 2 ಕುಕ್ಕರ್ ಇದೆ. ಇದರಲ್ಲಿ ನಾನು ಒಂದು ಕುಕ್ಕರನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಚಿಕನ್ ಸಾಂಬಾರು ಅಥವಾ ಫಿಶ್ ಸಾಂಬಾರು ಮಾಡೋದಾದರೆ ಇದರಲ್ಲಿ ನಾನು ಯೂಸ್ ಮಾಡ್ಕೊಳ್ತೇನೆ. ಹಾಗೆ ಚಿಕ್ಕದು ಇನ್ನೊಂದಿರೋದನ್ನು ಬೇಳೆ ಸಾಂಬಾರಿಗೆ ಹಾಗೆಯೇ ವೆಜಿಟೇಬಲ್ ಸಾಂಬಾರು ಮಾಡೋದಾದರೆ ಅದನ್ನು ನಾನು ಯೂಸ್ ಮಾಡ್ಕೊಳ್ತೇನೆ. ಸೊ ಇವಾಗ ಮಸಾಲೆಯನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಕರೆಂಟ್ ಹೋಗ್ತಾನೆ ಇರುತ್ತೆ ಈ ಮಳೆ ಬರಬೇಕಾದ್ರೆ. ಸೊ ಹಾಗಾಗಿ ಆದಷ್ಟು ಬೇಗ ಫಸ್ಟು ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಮಸಾಲೆ ಕೂಡ ರೆಡಿ ಆಯಿತು. ಹಾಗೆಯೇ ಅದ್ರ ಜೊತೆಗೆ ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು. ಮಧ್ಯಾಹ್ನ ಊಟ ಎಲ್ಲ ಮಾಡಿದ ನಂತರ ಸಂಜೆ ನಮ್ಮ ಮನೆಯವರು ಡ್ಯೂಟಿ ಮುಗಿಸಿ ಬರಬೇಕಾದ್ರೆ ಮತ್ತು ಹಾಲು ಹಾಗೆ ಮೊಸರು ಸ್ವಲ್ಪ ವೆಜಿಟೇಬಲ್ ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಇವಾಗ ಹಾಲನ್ನು ಪ್ಯಾಕೆಟೆಲ್ಲ ವಾಶ್ ಮಾಡಿಕೊಂಡು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಹಾಗೆ ತರಕಾರಿಗಳನ್ನು ಕೂಡ ಎತ್ತಿಟ್ಟೆ. ನಂತರ ಇವಾಗ ಕರಿಬೇವಿನ ಎಲೆ ಕೂಡ ತೊಗೊಂಡು ಬಂದಿದ್ದರು. ಸೊ ಅದನ್ನು ಇವಾಗ ನಾನು ಇದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಿದ್ದೇನೆ. ನಾನು ತುಂಬ ಸಲ ಇದನ್ನು ನನ್ನ ಒಂದು ಲಾಕಲ್ಲಿ ತೋರಿಸಿದ್ದೇನೆ. ಸೊ ಇವಾಗ ನಾನು ಇದನ್ನು ನೀಟಾಗಿ ಎಲ್ಲ ಬಿಡಿಸ್ಬಿಟ್ಟು ಇದನ್ನು ಇವಾಗ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಕೊಳ್ತೇನೆ. ಅದರಲ್ಲಿ ಟಿಶ್ಯೂ ಪೇಪರನ್ನು ಹಾಕಿ ನಂತರ ಈ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ನಂತರ ಅದ್ರ ಮೇಲೊಂದು ಟಿಶ್ಯೂ ಪೇಪರನ್ನು ಹಾಕಿ ನಾವು ಬಾಕ್ಸನ್ನು ಕ್ಲೋಸ್ ಮಾಡಿಬಿಟ್ರೆ ಸಾಧಾರಣ ನಂಗೊಂದು 15 ದಿನದ ತನಕ ಇದು ಬರುತ್ತೆ. ಆವಾಗ ಮಧ್ಯೆ ಮಧ್ಯೆ ಈ ಮೇಲ್ಗಡೆ ಹಾಕಿರುವಂಥ ಈ ಪೇಪರನ್ನು ಚೇಂಜ್ ಮಾಡ್ತಾ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಸೊ ಅದಾದ ನಂತರ ನಾನು ಅದನ್ನು ಎತ್ತಿಟ್ಟೆ. ಸೊ ಇದಾದ ನಂತರ ನನ್ನ ಈ ಒಂದು ಚಿಕ್ಕ ಲಾಗ್ ಕೂಡ ಇಲ್ಲಿಗೆ ಎಂಡ್ ಆಗುತ್ತೆ. ಹಾಗೆಯೇ ಇದು ಶುಂಠಿಯನ್ನು ಕೂಡ ನಾನು ವಾಶ್ ಮಾಡಿಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ.